ಹಾಗಾಗಿ ಈ ತನಿಖೆಯ ಮೇಲೆ ಗಾಢ ಪ್ರಭಾವ, ಹೇಳಿದ್ರಲ್ವಾ, ಅಂಗಿ ಬಿಚ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಮುಂದೆ ನಿಂತ್ಕೊಂಡಿದ್ದಾರೆ ಅಂದಾಗ ಆ ವ್ಯಕ್ತಿಯ ಪ್ರಭಾವ ಈ ತನಿಖೆಯಲ್ಲಿ ಇರೋದಿಲ್ವಾ? ತನಿಖೆಗಳು ಬಹುತೇಕವಾಗಿ ಇಂಥ ತನಿಖೆಗಳು ನಾಟಕ ಹೇಗಾಗುತ್ತೆ, ಮೊದಲೇ ವರದಿ ಸಿದ್ಧಪಡಿಸಲಾಗುತ್ತೆ, ಆ ವರದಿಗೆ ಪೂರಕವಾಗಿ ತನಿಖೆಯ ನಾಟಕಗಳು ಇರುತ್ತೆ. ಆ ಥರದ್ದು ಆಗಬಾರ್ದು. ಸಿಟ್ಟೋ ಪಿಟ್ಟೋ ಮಾಡಿದ್ದಾರೆ, ಆ ಪಿಟ್ಟಲ್ಲಿ ನಾವು ಇರಲ್ಲ ಅಂತ ಈಗಾಗಲೇ ಇಬ್ರು ಹೇಳ್ತಾ ಇದ್ದಾರಂತೆ. ಪಿಟ್ಟೆ ಅದು, ಆ ಪಿಟ್ಟಲ್ಲಿ ನಾನು ಇರಲ್ಲ ಅಂತ ಇಬ್ರು ಹೇಳ್ತಾ ಇದ್ದಾರೆ. ಇದು ಪರಿಸ್ಥಿತಿ, ಯಾವ ತರಹದ ಪರೋಕ್ಷ ಪ್ರಭಾವಗಳು ಇವ್ರ ಮೇಲೆ ಇರುತ್ತೆ ಅಂತ. ಹಾಗಾಗಿ ವೀರೇಂದ್ರ ಹೆಗ್ಗಡೆ ಅವರು ದಯವಿಟ್ಟು ರಾಜೀನಾಮೆ ಕೊಡಬೇಕು, ರಾಜ್ಯಸಭಾ ಸ್ಥಾನಕ್ಕೆ ನಾವು ಸ್ಪಷ್ಟವಾಗಿ ಕೇಳಬೇಕು. ಇವತ್ತು ಪಕ್ಷಾತೀತವಾಗಿ ಇನ್ನೊಂದಂದ್ರೂ JDS ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದಿದ್ದಾರೆ, ಹಲವಾರು ಪಕ್ಷಗಳವರು ಬಂದಿದ್ದಾರೆ. ಮುಖ್ಯ ವಾಹಿನಿ ಏನು ಇವತ್ತು ರೆಪ್ರೆಸೆಂಟ್ ಮಾಡೋರ ಜೊತೆಗೆ ಬಹುಶಃ BJPಲೂ ಒಂದಷ್ಟು ಜನ ಇರಬಹುದು. ಹಾಗಾಗಿ ಇದನ್ನು ಕೇಳ್ತಿರುವಂಥವ್ರು ಇವತ್ತು ಮುಂದಕ್ಕೆ ಏನಾಗಬೇಕು ಅನ್ನೋದಾಗ ಮೊದಲಿಗೆ ನನ್ನ ವಿನಂತಿ ಎಲ್ರಿಗೂ, ನಾವಂತೂ ಮಾತು ಆಡ್ತೀವಿ, ಕೋರ್ಟ್ಗೂ ಹೋಗ್ತೀವಿ, ಕೋರ್ಟ್ ಜೈಲ್ಗೆ ಹಾಕಿದ್ರು ಜೈಲ್ಗೆ ಹೋಗ್ತೀವಿ. ನಾನಂತೂ ವೈಯಕ್ತಿಕವಾಗಿ ತೀರ್ಮಾನ ಮಾಡಿದ್ದೀನಿ. ಅದೇ ರೀತಿಯಲ್ಲೇ ಇನ್ನೂ 10 ಜನ, ನರೇಂದ್ರ, ರಂಗನಾಥ್, ನೀವೆಲ್ಲ ವಕೀಲರ ಸಂಘದ ಇದರಲ್ಲಿದ್ದವರು, ಇದನ್ನು ದಯವಿಟ್ಟು ನೀವೇನ ಪ್ರೋಬೋನೋ ಲಿಸ್ಟ್ ತಗೊಂಡು ಎಲ್ಲರ ಮೇಲೆ, ಇನ್ಕ್ಲೂಡಿಂಗ್ ಮೀಡಿಯಾದವರು ಲೀಗಲ್ ಸೆಲ್ ಮಲಗಿಬಿಟ್ಟಿದ್ದಾರೆ. ಅವರು ಸಹ ಬಹುಶಃ ಪ್ರಸಾದ ಬರಬೇಕು, ಪ್ರಸಾದ ಬಂದ ಮೇಲೆ ಹೋಗಿ ಅಂತ ತೆರವು ಮಾಡೋದಕ್ಕೆ ಹೋಗ್ತಾರೇನೋ. ಹಾಗಾಗಿ ನೀವೇ ಮುಂದೆ ನಿಂತು ನಿಮ್ಗೆ ಸಾಧ್ಯ ಆದರೆ ಅದರಲ್ಲಿ ಇದ್ರೆ ಮಾಡಬೇಕು. ಅದು ಮೊದಲು ಅದು ಆಗಬೇಕು. ಮತ್ತು ಮುಂದೇನು, ಈಗಾಗಲೇ ಏನು SIT ಯಾವ ಥರ ತನಿಖೆ ಮಾಡುತ್ತೋ ನಮಗೆ ಗೊತ್ತಿಲ್ಲ. ವಿಶೇಷವಾಗಿ ಇಷ್ಟು ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ, ಯಾವುದೇ ಅಸಹಜ ಸಾವುಗಳಾಗುತ್ತಿರುವಾಗ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ತರಹದ ವಿಲೇವಾರಿ ಆಗ್ತಾ ಇದೆ ಅನ್ನೋದು ನಮಗೆ ಗಾಬರಿ ಹುಟ್ಟಿಸ್ಬೇಕು. ಕೇವಲ ಧರ್ಮಸ್ಥಳದಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆದಾಗ ಹೂಳಿದ್ದಾರೆ, ಹೌದು ನಾವು ಹೂಳಿದ್ದೀವಿ ಅಂತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಪಷ್ಟವಾಗಿ ವೀರೇಂದ್ರ ಹೆಗ್ಗಡೆ ವಕ್ತಾರಿಕೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾನೆ. ಅವ್ನು ವೀರೇಂದ್ರ ಹೆಗ್ಗಡೆ ಅವ್ರ ಪರವಾಗಿ ಬಂದವನು, ಅವನೇನೇರುವ ಹೌದು ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗ್ತಿದ್ರೆ ನಾವು ಹೂಳ್ತಿದ್ವಿ, ಅದರಲ್ಲಿ ಏನು ವಿಶೇಷ ಅಂತ. ಯಾವುದೇ ಅನ್ಯಾಚುರಲ್ ಡೆತ್ ಆದ್ರೂ ಅದು ಐಡೆಂಟಿಫೈ ಮಾಡೋದಕ್ಕೆ 72 ಗಂಟೆಗಳ ಕಾಲ ಮಾರ್ಚರಿಲಿ ಇಟ್ಕೊಳ್ಬೇಕು, ಬಾಡಿ ಫ್ಲೂಯಿಡ್ಸ್ ಕಲೆಕ್ಟ್ ಮಾಡಬೇಕು, ಫಿಂಗರ್ ಪ್ರಿಂಟ್ಸ್ ತಗೊಳ್ಬೇಕು, ಬ್ಲಡ್ ಯೂರಿನ್ ಸ್ಯಾಂಪಲ್ಸ್ ತಗೊಳ್ಬೇಕು, ಮಾಧ್ಯಮಗಳಲ್ಲಿ ವರದಿ ಕೊಡಬೇಕು, ಮಾಹಿತಿ ಕೊಡಬೇಕು. ಅದಾದ ನಂತರ 3 ದಿವಸ ಆದ್ಮೇಲೂ ಕರ್ನಾಟಕದಲ್ಲಿ 10 ದಿವಸಗಳ ತನಕ ಇಟ್ಕೋಬೇಕಾಗಬಹುದಂತೆ, ಏನು ಮಾರ್ಚರಿನಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಅದಾದ ನಂತರ ವಿಲೇವಾರಿ ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಲೇವಾರಿ ಮಾಡಬೇಕು, ಅನ್ಐಡೆಂಟಿಫೈಡ್ ಅನ್ಕ್ಲೈಮ್ಡ್ ಬಾಡಿ ಸಿಕ್ಕಾಗ ಅಂತ. ಆದರೆ ಧರ್ಮಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ತನಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪೊಲೀಸರು ಸಹ ಬಹುತೇಕವಾಗಿ ಆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ, ಯಾವುದೋ ಬಾಡಿಗಳು ಸಿಕ್ಕಾಗ. ಇದೆಲ್ಲ ಪರಿಸ್ಥಿತಿಗಳನ್ನು ಗಮನಿಸಿಕೊಂಡು ನಾವು ಆ ವಿಚಾರವಾಗಿ ಒಂದು ಪೊಲೀಸ್ ಸುಧಾರಣೆಗಳಾಗುವ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು, ಸರ್ಕಾರವನ್ನು ಕೇಳಬೇಕು. ಇವತ್ತಿರುವಂತಹ ಏನು ಗೃಹ ಮಂತ್ರಿಗಳ ಬಗ್ಗೆ ನಿಜಕ್ಕೂ ನಮಗೇನು ಅಂತಹ ನಂಬಿಕೆ ಇಲ್ಲ. ಅವ್ರು ಈ ಥರದ್ದೆಲ್ಲ ತಿಳ್ಕೊಂಡು ಪೊಲೀಸ್ ವ್ಯವಸ್ಥೆಯಲ್ಲಿ ಇದೆಲ್ಲ ಸುಧಾರಣೆ ತರ್ತಾರೆ ಅಂತ. ಹಾಗಾಗಿ ಅದನ್ನು ಕೇಳಬೇಕು. ಮತ್ತೆ 2 ರೀತಿಯಲ್ಲಿ, ಒಂದು ಕಾನೂನಾತ್ಮಕ ಹೋರಾಟ, ಒಂದು ನಿಗಾ ವಹಿಸುವಂಥದ್ದು. ಈಗ ನೀವೆಲ್ಲ ಗೋಪಾಲ್ ಗೌಡರು, ದ್ವಾರಕನಾಥ್ ಅವರು, ಬಾಲನ್ ಅವರು ನೀವೆಲ್ಲ ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ದು ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲೂ ನಿಗಾವಣೆ ವಹಿಸುವಂತಹ ಒಂದು ಕೆಲಸಕ್ಕೆ ಒಂದು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಒಂದು 15 ದಿವಸಕ್ಕಾದ್ರೂ ಒಂದ್ಸಲ ಸಭೆ ಸೇರಿ ಮುಂದಿನ ಚಟುವಟಿಕೆಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದೇ ರೀತಿಯ ಬೇರೆ ತರಹದ ಬೀದಿ ಹೋರಾಟಗಳು, ಸಾರ್ವಜನಿಕ ಸಭೆಗಳಾಗಬೇಕು. ಮುಂದಿನ ಯಾವುದಾದ್ರು ಇನ್ನೊಂದು ವಾರ 2 ವಾರದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚಲೋ ತರಹದ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕು. ನಾವು ನಮ್ಮ ಪಕ್ಷದ ವತಿಯಿಂದ ಅಂತಹ ಹೋರಾಟವನ್ನು ಯಾರಾದರೂ ರೂಪಿಸಿದ್ರೆ ನಾವು ಅವ್ರ ಜೊತೆಗೆ ಸೇರ್ಕೊಳ್ತೀವಿ, ಅಥವಾ ನಾವೇ ಹೋರಾಟ ರೂಪಿಸಿದ್ರು ದಯವಿಟ್ಟು ನೀವು ಬನ್ನಿ ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೂ ಸಹ ನಾವು ಹೋಗ್ಬೇಕು, ಧರ್ಮಸ್ಥಳ ಚಲೋ ಅಂತ ಕರೆ ಕೊಡಬೇಕು. ರಾಜ್ಯದ ಜನ ಅದು ಧರ್ಮಸ್ಥಳ ಅದು ಖಾಸಗಿ ಆಸ್ತಿಯಾಗಿ ಉಳಿಬಾರ್ದು, ಅದು ಸಾರ್ವಜನಿಕರ ಆಸ್ತಿ ಆಗಬೇಕು. ಯಾಕಂದ್ರೆ ರಾಜ್ಯದ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಹೋಗಿ ಅದಕ್ಕೆ ದೇಣಿಗೆ ಕೊಟ್ಟಿರೋದ್ರಿಂದ, ದಾನ ಕೊಟ್ಟಿರೋದ್ರಿಂದ, ಅಲ್ಲಿ ಏನು ಭತ್ತ ಗಿತ್ತ ಎಷ್ಟೋ ದೇವಸ್ಥಾನಗಳಿಗೆ ನಮ್ಮ ರಾಜ್ಯದಲ್ಲಿ ತಾವು ಬೆಳೆದಂಥ ಫಸಲಿನ ಮೊದಲ ಫಸಲನ್ನ ಕೊಯ್ಲನ್ನ ತಗೊಂಡೋಗಿ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಡ್ತಾರೆ. ಅಂತಹ ಒಂದು ನಂಬಿಕೆ ಇರುವಂತಹ ಈ ದೇಶದಲ್ಲಿ ಅದನ್ನ ಬಳಸ್ಕೊಂಡು ಟ್ಯಾಕ್ಸ್ ಫ್ರೀ ದುಡ್ಡನ್ನ ತಗೊಂಡು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಖಾಸಗಿ ಎಂಪೈರ್ ಕಟ್ಟಿಕೊಳ್ಳುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಮಟ್ಟದ ಅಪಾಯಕಾರಿಯಾದಂತಹ ಬೆಳವಣಿಗೆ. ಇದು ಕೇವಲ ಒಬ್ಬರಲ್ಲ, ಇಂತಹ 10 ಮಾಫಿಯಾ ಇದೆ ಕರ್ನಾಟಕದಲ್ಲಿ. ಹಾಗಾಗಿ ಇವತ್ತು ನನ್ನ ಪ್ರಕಾರ ನಾವು ಬಹಳ ಸ್ಪಷ್ಟವಾಗಿ ಇಂಥ ವಿಚಾರಗಳಲ್ಲಿ ಕೇಳಬೇಕು, ಅದನ್ನ ಸರ್ಕಾರ ವಹಿಸ್ಕೊಳ್ಬೇಕು. ತಿರುಪತಿ ದೇವಸ್ಥಾನ ಇದ್ದಾಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ, ಅದು ಸರ್ಕಾರದ ವಶಕ್ಕೆ ಬರಬೇಕು. ಆಮೇಲೆ ಧರ್ಮಾಧಿಕಾರಿ, ಖಾವಂದ ಈ ತರ ಬರೆಯುವಂತಹ ಮೂರ್ಖ ಮಾಧ್ಯಮದವರು ಅಂತಹ ಪದಗಳನ್ನು ಬಳಸೋದನ್ನ, ದೊರೆ, ದಣಿ, ಸಾಹುಕಾರ, ಖಾವಂದ, ಧರ್ಮಾಧಿಕಾರಿ ಅನ್ನೋದನ್ನ ಬಳಸೋದನ್ನ ನಾವು ತಿರಸ್ಕರಿಸಬೇಕು. ಮತ್ತೆ ಮಾಧ್ಯಮದವ್ರಿಗೆ ಎಚ್ಚರಿಕೆ ಕೊಡಬೇಕು. ನಿನಗೆ ಖಾವಂದ ಇರ್ಬೋದು, ನಿನಗೆ ಧರ್ಮಾಧಿಕಾರಿ ಇರ್ಬೋದು, ನಿನಗೆ ಸಾಹೇಬ ಇರ್ಬೋದು, ಜನರಿಗಲ್ಲ.
ನಾವು ಇದನ್ನು ಸ್ಪಷ್ಟವಾಗಿ ಹೇಳುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕೃತವಾದ ಹುದ್ದೆಗಳೇನಾದರೂ ಇದ್ರೆ ಅದನ್ನು ನಾವು ಹೇಳಬಹುದೇ ಹೊರತು ಈ ತರಹದ ವಿಶೇಷವಾಗಿ ಆಂಟಿ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ನ ಹೇರುವಂತಹ ಈ ಬಿರುದಾವಳಿಗಳನ್ನು ಯಾರೇ ಬಳಸಿದ್ರು ಇದನ್ನು ನಾವು ಬಳಸಬಾರದು ಅಂತ ಸ್ಪಷ್ಟವಾಗಿ ಹೇಳುವಂಥದ್ದಾಗಬೇಕು. ಇದು ಆಕ್ಚುಲಿ ಕಾನೂನಲ್ಲೇ ಬರಬೇಕು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಇದನ್ನು ಮೈಲಾಡ್ ಅನ್ಬೇಡಿ ಅಥವಾ ಇನ್ನೇನೋ ಇದೆಯಲ್ವಾ, ಬೇರೆ ಥರದ್ದು ಅವೆಲ್ಲ ಮಾಡಬೇಡಿ ಅಂತ, ಸರ್ ಅನ್ಬೇಕು ಅಂತ ಏನಾದ್ರು ಬಳಸಿ ಅಂತ, ಈ ಥರದನ್ನ ಕಾನೂನಲ್ಲೂ ತಂದು ಒಂದು ರೀತಿಯಲ್ಲಿ ಅವನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಅವರ ಯೋಗ್ಯತೆಗೆ ಮೀರಿದಂತಹ ಒಂದು ಪಾವಿತ್ರ್ಯತೆಯನ್ನ ಜನ ಇವರಿಗೆ ಏನು ಅಗತ್ಯ ಇಲ್ಲದೆ ಅಥವಾ ಏನಂತಾರೆ ಅನಿವಾರ್ಯವಾಗಿ ಕೊಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಇಂಥ ಹಲವಾರು ವಿಚಾರಗಳ ಬಗ್ಗೆ ಇಲ್ಲಿರುವಂಥವ್ರು ಎಲ್ಲರೂ ದಯವಿಟ್ಟು ಯೋಚನೆ ಮಾಡಿ ಏನು ಈ ಸಭೆ ತೀರ್ಮಾನ ತಗೊಳ್ಳುತ್ತೆ ಅಥವಾ ಮುಂದಿನ ಹೋರಾಟಗಳನ್ನ ರೂಪಿಸುತ್ತೆ. ನಾವು KRS ಪಕ್ಷ ಖಂಡಿತವಾಗಿ ಅದರಲ್ಲಿ ನಾವು ಭಾಗವಹಿಸ್ತೀವಿ, ಬೆಂಬಲ ಕೊಡ್ತೀವಿ. ಅದೇ ತರಹಕ್ಕೆ ನಾವು ಸಹ ಮುಂದೇನು ಹೋರಾಟಗಳನ್ನ ರೂಪಿಸ್ತೀವಿ. ಹಿಂದೆ ಹೋರಾಟ ರೂಪಿಸಿದಾಗ ಹಲವಾರು ಜನ ಹಲವಾರು ಕಾರಣಗಳಾಗಿ ಬಂದಿರದೇ ಇರಬಹುದು, ಬೆಂಬಲಿಸದೇ ಇರಬಹುದು, ಅಥವಾ ಮಾಧ್ಯಮಗಳಲ್ಲಿ ಆಗಲೇ ನಾನು ಹೇಳಿದಾಗೆ ಅವರು ಬಾಯಿ ಮುಚ್ಚಿಕೊಂಡಿರೋ ಕಾರಣಕ್ಕಾಗಿ ಅಲ್ಲಿ ಬಾಯಿ ಮುಚ್ಚಿರುವಂಥ ಕಾರಣಕ್ಕಾಗಿ ಅದು ಪ್ರಸಾರ ಆಗದೇ ಇರಬಹುದು. ಅದು ನಮ್ಮದೇ ಆದಂತಹ ಮಾಧ್ಯಮಗಳ ಮೂಲಕ ನಾವು ಅದನ್ನು ಜನರಿಗೆ ತಲುಪಿಸಿದ್ದೀವಿ. ದಯವಿಟ್ಟು ನೀವು ಸಹ ಅಂಥ ಸಂದರ್ಭದಲ್ಲಿ ಜೊತೆಗೂಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.